ರೈತರಿಗೆ ಕೊಡುವಂಥ ಈ ಹಣದ್ದು ಒಂದು ಸಬ್ಸಿಡಿ ಕಮ್ಮಿ ಮಾಡಿರೋದು ಒಂದು ಭಾಗ ಆದರೆ ನೋಡಿ KMFನಲ್ಲಿರುವಂಥ ಭ್ರಷ್ಟಾಚಾರ ನೋಡಿ. ತಮಿಳ್ನಾಡಿನಲ್ಲಿ ಹಾಲು ಮಾರಕ್ಕೆ ಸಬ್ಸಿಡಿ ಅಂತ ಕೊಟ್ಕೊಂಡು ಲೂಟಿ ಹೊಡೆಯೋದು, ಇಲ್ಲಿ KMFನಲ್ಲಿ ಭ್ರಷ್ಟಾಚಾರ ಆಗ್ತಿರುವಂಥದ್ದು, ಈ ಎಲ್ಲ ಹಾಲು ಉತ್ಪಾದಕರ ಸಂಘದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಮತ್ತು ಸರ್ಕಾರದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಇವನ್ನ ನಿಯಂತ್ರಣ ಮಾಡಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಿಮ್ಗೆ ಯಾತಕಾರ ಮತವನ್ನು ಕೊಟ್ಟು ಅಂತ ಅನ್ನೋವಂಥ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಹೊಟ್ಟೆ ಉರಿಸ್ತಾ ಇದ್ದೀರಾ, ನೀವು ಕಿರುಕುಳ ಕೊಡ್ತಾ ಇದ್ದೀರಾ, ಹಿಂಸೆ ಕೊಡ್ತಿದ್ದೀರಾ, ಏನು ಟ್ಯಾಕ್ಸಿನ ಬರೆ ಎಳಿತಾ ಇದ್ದೀರಾ. ನೀವು ಇವತ್ತು ಅಧಿಕಾರ ಜನ ಕೊಟ್ಟಿದ್ದಾರೆ, ನಿಮಗೆ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನಪರವಾಗಿ ಆಡಳಿತವನ್ನು ಕೊಡೋದು ಬದಲು KMFನಲ್ಲಿ ಎಲ್ಲ ಲೂಟಿ ಹೊಡೆದು ಇವತ್ತೆಲ್ಲ ಇಲಾಖೆಗಳಲ್ಲೂ ಲೂಟಿ. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಯಾವುದಾದ್ರು ಕೆಲಸದಲ್ಲಿ ಕಮಿಷನ್ ತೊಗೊಳೋದು ನೋಡಿದ್ದೀರಾ, ನೇರವಾಗಿ ಹಣವನ್ನು ವರ್ಗಾವಣೆ 100% ಲೂಟಿ ಹೊಡಿಯೋದನ್ನ ನೋಡಿದ್ದೀರಾ. ಈ 100% ಲೂಟಿ ಹೊಡಿತಿರೋಂಥ ಈ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಮಾಡ್ತಿರೋದು ಒಂದೇ ಹೋರಾಟ, ಈಗ ಲೂಟಿ ಹೋರಾಟ, ಲೂಟಿ ಕಾಂಪಿಟೇಷನ್. ಅವರಲ್ಲಿ ಒಬ್ಬ ಮಂತ್ರಿ ಇಷ್ಟು ಮಾಡಿದ್ರೆ ಅವನಿಗಿಂತ ಜಾಸ್ತಿ ಮಾಡೋ ಅಂಥದ್ದು ಹಣ ಲೂಟಿ ಹೊಡೆಯೋದ್ರಲ್ಲಿ ಕಾಂಪಿಟೇಷನ್ ಆಗ್ತಿರೋಂಥ ಯಾವ್ದಾದ್ರು ಒಂದು ಸರ್ಕಾರ ಇದ್ದರೆ ಅದು ಇಂದಿನ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.